ನೀಡಿದ್ದಾರೆ. ಹಲವು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ, ಕೋರ್ಟ್ ಏನ್ ಆದೇಶ ಕೊಡುತ್ತೋ ಕಾದ್ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ಜಾಮೀನು ರದ್ದು ಕೋರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನಿರ್ಬೋದು ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ. ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರುತ್ತೆ. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ಆದರೆ ಇನ್ನೊಂದು ಇದರ ಮಿಡ್ಲಲ್ಲಿ ಪಾಪ ಈ ನಮ್ಮ ಪರಮೇಶ್ವರ್ ಇದ್ದಾರಲ್ಲ, ಭಾಳ ಸಜ್ಜನ ರಾಜಕಾರಣಿ. ಅವ್ರದ್ದೆಲ್ಲ ಸಿದ್ಧಾರ್ಥ ಸಂಸ್ಥೆ ಅದೆಲ್ಲ ಭಾಳ ಇದೆ. ಅವರು ಮೀಡಿಯಾ ಫ್ರೆಂಡ್ಲಿ ಮಾತ್ರ. ಯಾವುದೇ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡ್ತಾರೆ. ನಮಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಬಯಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳ ಸಮೇತ ಮಾತಾಡಿದ್ದು ನಾನೇ. ಯಾಕೆಂದ್ರೆ ನೀವು ಇದಕ್ಕೆ ಕೇಳ್ತಿದ್ದೆ ಪಾಪ 2013 ಸೋತ್ರೋ ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇಲ್ವೇ ಇಲ್ವಾ? ಸಿದ್ದರಾಮಯ್ಯ ಸೋತಿಲ್ವ ಅಂತ ನಾನು ಕೇಳಿದೆ. 2018 ಸೋತಿದ್ರು, ಮತ್ತೆ ಮಾಡಿಲ್ವ ನೀವು ಅವ್ರನ್ನ? ಪಕ್ಷವೇ ಸೋತು ಹೋಗ್ಬಿಡ್ತು ಅವರ ಅದರಲ್ಲಿ ಇಲ್ವಾ ಅಂತೇಳಿ. ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಅವರೇ. ಯಾಕೆಂತಂದ್ರೆ ನೀವು ಒಬ್ಬ ಸಜ್ಜನ ರಾಜಕಾರಣಿ. ಕೆಲವೊಮ್ಮೆ ನಿರ್ಧಾರ ತಗೊಂಬಿಡಿ. ಹೆಂಗ್ ನೋಡ್ರಪ್ಪ ಅಂತ ಕೆಲವೆಲ್ಲ ಡಿಮ್ ಮಾಡಿಸಿ ಸರ್, ಒಮ್ಮೆ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಮುಂದೆ. ನೀಡಿದ್ದಾರೆ. ಹಲವು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ, ಕೋರ್ಟ್ ಏನ್ ಆದೇಶ ಕೊಡುತ್ತೋ ಕಾದ್ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ಜಾಮೀನು ರದ್ದು ಕೋರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನಿರ್ಬೋದು ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ. ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರುತ್ತೆ. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ಆದರೆ ಇನ್ನೊಂದು ಇದರ ಮಿಡ್ಲಲ್ಲಿ ಪಾಪ ಈ ನಮ್ಮ ಪರಮೇಶ್ವರ್ ಇದ್ದಾರಲ್ಲ, ಭಾಳ ಸಜ್ಜನ ರಾಜಕಾರಣಿ. ಅವ್ರದ್ದೆಲ್ಲ ಸಿದ್ಧಾರ್ಥ ಸಂಸ್ಥೆ ಅದೆಲ್ಲ ಭಾಳ ಇದೆ. ಅವರು ಮೀಡಿಯಾ ಫ್ರೆಂಡ್ಲಿ ಮಾತ್ರ. ಯಾವುದೇ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡ್ತಾರೆ. ನಮಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಬಯಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳ ಸಮೇತ ಮಾತಾಡಿದ್ದು ನಾನೇ. ಯಾಕೆಂದ್ರೆ ನೀವು ಇದಕ್ಕೆ ಕೇಳ್ತಿದ್ದೆ ಪಾಪ 2013 ಸೋತ್ರೋ ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇಲ್ವೇ ಇಲ್ವಾ? ಸಿದ್ದರಾಮಯ್ಯ ಸೋತಿಲ್ವ ಅಂತ ನಾನು ಕೇಳಿದೆ. 2018 ಸೋತಿದ್ರು, ಮತ್ತೆ ಮಾಡಿಲ್ವ ನೀವು ಅವ್ರನ್ನ? ಪಕ್ಷವೇ ಸೋತು ಹೋಗ್ಬಿಡ್ತು ಅವರ ಅದರಲ್ಲಿ ಇಲ್ವಾ ಅಂತೇಳಿ. ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಅವರೇ. ಯಾಕೆಂದ್ರೆ ನೀವು ಒಬ್ಬ ಸಜ್ಜನ ರಾಜಕಾರಣಿ. ಕೆಲವೊಮ್ಮೆ ನಿರ್ಧಾರ ತಗೊಂಬಿಡಿ. ಹೆಂಗ್ ನೋಡ್ರಪ್ಪ ಅಂತ ಕೆಲವೆಲ್ಲ ಡಿಮ್ ಮಾಡಿಸಿ ಸರ್, ಒಮ್ಮೆ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಮುಂದೆ. ನೀಡಿದ್ದಾರೆ. ಹಲವು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ, ಕೋರ್ಟ್ ಏನ್ ಆದೇಶ ಕೊಡುತ್ತೋ ಕಾದ್ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ಜಾಮೀನು ರದ್ದು ಕೋರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನಿರ್ಬೋದು ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ. ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರುತ್ತೆ. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ಆದರೆ ಇನ್ನೊಂದು ಇದರ ಮಿಡ್ಲಲ್ಲಿ ಪಾಪ ಈ ನಮ್ಮ ಪರಮೇಶ್ವರ್ ಇದ್ದಾರಲ್ಲ, ಭಾಳ ಸಜ್ಜನ ರಾಜಕಾರಣಿ. ಅವ್ರದ್ದೆಲ್ಲ ಸಿದ್ಧಾರ್ಥ ಸಂಸ್ಥೆ ಅದೆಲ್ಲ ಭಾಳ ಇದೆ. ಅವರು ಮೀಡಿಯಾ ಫ್ರೆಂಡ್ಲಿ ಮಾತ್ರ. ಯಾವುದೇ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡ್ತಾರೆ. ನಮಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಬಯಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳ ಸಮೇತ ಮಾತಾಡಿದ್ದು ನಾನೇ. ಯಾಕೆಂದ್ರೆ ನೀವು ಇದಕ್ಕೆ ಕೇಳ್ತಿದ್ದೆ ಪಾಪ 2013 ಸೋತ್ರೋ ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇಲ್ವೇ ಇಲ್ವಾ? ಸಿದ್ದರಾಮಯ್ಯ ಸೋತಿಲ್ವ ಅಂತ ನಾನು ಕೇಳಿದೆ. 2018 ಸೋತಿದ್ರು, ಮತ್ತೆ ಮಾಡಿಲ್ವ ನೀವು ಅವ್ರನ್ನ? ಪಕ್ಷವೇ ಸೋತು ಹೋಗ್ಬಿಡ್ತು ಅವರ ಅದರಲ್ಲಿ ಇಲ್ವಾ ಅಂತೇಳಿ. ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಅವರೇ. ಯಾಕೆಂದ್ರೆ ನೀವು ಒಬ್ಬ ಸಜ್ಜನ ರಾಜಕಾರಣಿ. ಕೆಲವೊಮ್ಮೆ ನಿರ್ಧಾರ ತಗೊಂಬಿಡಿ. ಹೆಂಗ್ ನೋಡ್ರಪ್ಪ ಅಂತ ಕೆಲವೆಲ್ಲ ಡಿಮ್ ಮಾಡಿಸಿ ಸರ್,
ಒಮ್ಮೆ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಮುಂದೆ. ನೀಡಿದ್ದಾರೆ. ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಕೋರ್ಟ್ ಏನ್ ಆದೇಶ ಕೊಡುತ್ತೋ ಕಾದ್ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ಜಾಮೀನು ರದ್ದು ಕೋರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನಿರ್ಬೋದು ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ. ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರುತ್ತೆ. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ಆದರೆ ಇನ್ನೊಂದು ಇದರ ಮಿಡ್ಲಲ್ಲಿ ಪಾಪ ಈ ನಮ್ಮ ಪರಮೇಶ್ವರ್ ಇದ್ದಾರಲ್ಲ, ಭಾಳ ಸಜ್ಜನ ರಾಜಕಾರಣಿ. ಅವ್ರದ್ದೆಲ್ಲ ಸಿದ್ಧಾರ್ಥ ಸಂಸ್ಥೆ ಅದೆಲ್ಲ ಭಾಳ ಇದೆ. ಅವರು ಮೀಡಿಯಾ ಫ್ರೆಂಡ್ಲಿ ಮಾತ್ರ. ಯಾವುದೇ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡ್ತಾರೆ. ನಮಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಬಯಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳ ಸಮೇತ ಮಾತಾಡಿದ್ರು ನಾನೇ. ಯಾಕೆಂದ್ರೆ ನೀವು ಇದಕ್ಕೆ ಕೇಳ್ತಿದ್ದೆ ಪಾಪ 2013 ಸೋತ್ರು ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇಲ್ವೇ ಇಲ್ವಾ? ಸಿದ್ದರಾಮಯ್ಯ ಸೋತಿಲ್ವ ಅಂತ ನಾನು ಕೇಳಿದೆ. 2018 ಸೋತಿದ್ರು, ಮತ್ತೆ ಮಾಡಿಲ್ವ ನೀವು ಅವ್ರನ್ನ? ಪಕ್ಷವೇ ಸೋತು ಹೋಗ್ಬಿಡ್ತವ್ರ ಅದರಲ್ಲಿ ಇಲ್ವಾ ಅಂತೇಳಿ. ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಅವರೇ. ಯಾಕಂತಂದ್ರೆ ನೀವು ಒಬ್ಬ ಸಜ್ಜನ ರಾಜಕಾರಣಿ. ಕೆಲವೊಮ್ಮೆ ನಿರ್ಧಾರ ತಗೊಂಬಿಡಿ. ಹೆಂಗ್ ನೋಡ್ರಪ್ಪ ಅಂತ ಕೆಲವೆಲ್ಲ ಡಿಮ್ ಮಾಡಿಸಿ ಸರ್. ಒಮ್ಮೆ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಮುಂದೆ. ನೀಡಿದ್ದಾರೆ. ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಕೋರ್ಟ್ ಏನ್ ಆದೇಶ ಕೊಡುತ್ತೋ ಕಾದ್ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ಜಾಮೀನು ರದ್ದು ಕೋರಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನಿರ್ಬೋದು ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ. ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರುತ್ತೆ. ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ. ನಾವು ಆದರೆ ಇನ್ನೊಂದು ಇದರ ಮಿಡ್ಲಲ್ಲಿ ಪಾಪ ಈ ನಮ್ಮ ಪರಮೇಶ್ವರ್ ಇದ್ದಾರಲ್ಲ, ಭಾಳ ಸಜ್ಜನ ರಾಜಕಾರಣಿ. ಅವ್ರದ್ದೆಲ್ಲ ಸಿದ್ಧಾರ್ಥ ಸಂಸ್ಥೆ ಅದೆಲ್ಲ ಭಾಳ ಇದೆ. ಅವರು ಮೀಡಿಯಾ ಫ್ರೆಂಡ್ಲಿ ಮಾತ್ರ. ಯಾವುದೇ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡ್ತಾರೆ. ನಮಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಬಯಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳ ಸಮೇತ ಮಾತಾಡಿದ್ರು ನಾನೇ. ಯಾಕೆಂದ್ರೆ ನೀವು ಇದಕ್ಕೆ ಕೇಳ್ತಿದ್ದೆ ಪಾಪ 2013 ಸೋತ್ರು ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇಲ್ವೇ ಇಲ್ವಾ? ಸಿದ್ದರಾಮಯ್ಯ ಸೋತಿಲ್ವ ಅಂತ ನಾನು ಕೇಳಿದೆ. 2018 ಸೋತಿದ್ರು, ಮತ್ತೆ ಮಾಡಿಲ್ವ ನೀವು ಅವ್ರನ್ನ? ಪಕ್ಷವೇ ಸೋತು ಹೋಗ್ಬಿಡ್ತವ್ರ ಅದರಲ್ಲಿ ಇಲ್ವಾ ಅಂತೇಳಿ. ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಅವರೇ. ಯಾಕಂತಂದ್ರೆ ನೀವು ಒಬ್ಬ ಸಜ್ಜನ ರಾಜಕಾರಣಿ. ಕೆಲವೊಮ್ಮೆ ನಿರ್ಧಾರ ತಗೊಂಬಿಡಿ. ಹೆಂಗ್ ನೋಡ್ರಪ್ಪ ಅಂತ ಕೆಲವೆಲ್ಲ ಡಿಮ್ ಮಾಡಿಸಿ ಸರ್. ಒಮ್ಮೆ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಮುಂದೆ.